ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವೈದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಶಾಸಕರು ಸಂಸದರ ಮನೆ ಮೇಲೆ ಇಡಿ ದಾಳಿ, ಎಲ್ಲರ ಮೊಬೈಲ್ಗಳನ್ನು ವಶಕ್ಕೆ ಪಡೆದ ಅಧಿಕಾರಿಗಳು. ಡಿಲೀಟ್ ಕಂಟೆಂಟ್ ರಿಟ್ರೀವ್ ಮಾಡ್ತಾ ಇರೋ ಇಡಿ. ಆರ್ಸಿಬಿ ಕಾರ್ಯಕ್ರಮಕ್ಕೆ ರಾಜ್ಯಪಾಲರನ್ನ ಆಹ್ವಾನಿಸಿದ್ದು ನಾನೇ ಎಂದ ಸಿಎಂ. ಸುದ್ದಿಗೋಷ್ಠಿಯಲ್ಲಿ ಹಲವು ಗೊಂದಲಗಳಿಗೆ ಸ್ಪಷ್ಟನೆ, ಫೋನ್ ಮಾಡಿ ನಾನೇ ಆಮಂತ್ರಣ ಕೊಟ್ಟಿದ್ದು ಎಂದ ಸಿದ್ದರಾಮಯ್ಯ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ಗೆ ಕಂಟಕ, ರನ್ಯಾ ವಿಚಾರಣೆ ಮಾಡೋಕೆ ಐಟಿಗೆ. ಆರ್ಥಿಕ ಅಪರಾಧ ಕೋರ್ಟ್ ಗ್ರೀನ್ ಸಿಗ್ನಲ್. ಹಣ ವಹಿವಾಟು ಬಗ್ಗೆ 3 ದಿನಗಳ ಕಾಲ ರನ್ಯಾಗೆ ಐಟಿ ಪ್ರಶ್ನೆ. ಬಹುಭಾಷಾ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿ ಮೇಲೆ ಪೊಲೀಸರ ರೇಡ್. ತೆಲಂಗಾಣದ ತ್ರಿಪುರಾ ರೆಸಾರ್ಟ್ ಮೇಲೆ ದಾಳಿ. ಅಪಾರ ಪ್ರಮಾಣದ ವಿದೇಶಿ ಮದ್ಯ, ಡ್ರಗ್ಸ್ ವಶಕ್ಕೆ. ಟೆಸ್ಟ್ನಲ್ಲೂ 9 ಜನರಿಗೆ ಗಾಂಜಾ ಸೇವನೆ ಪಾಸಿಟಿವ್. ಎನ್ಡಿಪಿಎಸ್ ಆಕ್ಟ್ ಶಬ್ದ ಮಾಲಿನ್ಯ ಕಾಯ್ದೆಯಡಿ ಕೇಸ್. ಹನಿಮೂನ್ಗೆ ತೆರಳಿ ಹತ್ಯೆಯಾದ ರಾಜ ಮನೆಗೆ ಸೋನಂ ಸಹೋದರ ಭೇಟಿ. ರಘುವಂಶಿ ತಾಯಿ ಉಮಾ ಅವರ ಕಾಲ್ ಹಿಡಿದು ಸಾಂತ್ವನ ಹೇಳಲು ಯತ್ನ. ಅತ್ತ ಪೊಲೀಸ್ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡ ಸೋನಂ ಕುಶ್ವಾಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.